ಸರ್, ರಾಮನಗರಕ್ಕೆ ಅದಕ್ಕೆ ಆದಂತ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಒಂದು ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳು ಇದ್ದಾವೆ. ಸದಸ್ಯ ಅಧ್ಯಕ್ಷ ಬಹಳಷ್ಟು ಸುದೀರ್ಘವಾದ ಅಂತರ ಇದೆ. ಇದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿ ಆಡಳಿತ ಮಾಡಕ್ ಹೋದಂತ ಸಂದರ್ಭದಲ್ಲಿ ಸಹಕಾರ ಸಿಗ್ಲಿಲ್ಲ. ಅಧ್ಯಕ್ಷ ಮತ್ತು ಸದಸ್ಯ ಎರಡರ ನಡುವಿನ ವ್ಯತ್ಯಾಸ, ನಿಮ್ಮ ಅಧಿಕಾರ ವ್ಯಾಪ್ತಿ ಅಲ್ಲ, ಸದಸ್ಯರಾಗಿದ್ದಂತ ಸಂದರ್ಭದಲ್ಲಿ ನಾವು ಹಲವಾರು ವಿಷಯಗಳ ಬಗ್ಗೆ ಗಮನ ಸೆಳಿಬಹುದು. ಅದೇ ಅಧ್ಯಕ್ಷರಾಗಿ ನಾವು ಆಕ್ಟ್ ಮಾಡಬಹುದು. ಹಲವಾರು ಪೂಜೆಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಗೆ ಗುದ್ದಲಿ ಪೂಜೆ ಇರ್ಬೋದು, ಶಂಕುಸ್ಥಾಪನೆಗಳಿರ್ಬೋದು ಮಾಡ್ತಾ ಇದ್ದೀರಿ. ಅದೆಲ್ಲ ಒಂದ್ ಕಡೆ ನೆನೆಗುದಿಗೆ ಬಿದ್ದಿದೆ. ಈ ಕೊಳ್ಳಿಯಿಂದ ಪ್ರಾರಂಭ ಆದ್ಮೇಲೆ ಟಾರ್ನ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಹೇಳಿ ಸ್ವಲ್ಪ ಕಾಂಟ್ರಾಕ್ಟರ್ಗಳು ಗೊಂದಲದಲ್ಲಿದ್ದಾರೆ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಗೌರ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ರಾಮನಗರ ಅಂದರೆ ಅದೊಂದು ಐತಿಹಾಸಿಕ ಸ್ಥಳ. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ, ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಬಹಳಷ್ಟು ಇರುವಂಥದ್ದು. ಇನ್ನೂ ವಿಶೇಷ ಏನಪ್ಪಾ ಅಂತ ಅಂದರೆ, ಇಡೀ ಕರ್ನಾಟಕದಲ್ಲಿ 5 ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಏಕೈಕ ಜಿಲ್ಲೆ ಅಂದಿನ ಬೆಂಗಳೂರು, ತದನಂತರ ಬೆಂಗಳೂರು ಗ್ರಾಮಾಂತರ, ತದನಂತರ ರಾಮನಗರ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ. ಒಟ್ಟಾರೆ ನಾವು ಬೆಂಗಳೂರು ಜಿಲ್ಲೆಯವರು ಅನ್ನೋ ಒಂದೇ ಕಾರಣಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ ಅಂತ. ಈ ಜಿಲ್ಲೆನಲ್ಲಿ ಒಟ್ಟು 5 ಜನ ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಏಕೈಕ ಜಿಲ್ಲೆ ರಾಮನಗರ, ಅರ್ಥಾತ್ ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಮನಗರ ಅಂತ ಬಂದಾಗ ಮೊದಲೇ ಹೇಳ್ದಂಗೆ ಎಲ್ಲನೂ ವಿಂಗಡಿಸಿ ಹೇಳ್ತಾ ಹೋದ್ರೆ ಸಮಯ ಜಾಸ್ತಿ ತಗೊಳುತ್ತೆ. ಒಂದು ಐತಿಹಾಸಿಕ ಮತ್ತು ಪುರಾಣಕ್ಕೆ ಸಂಬಂಧಪಟ್ಟಂತ ಸ್ಥಳ. ಆ ಸ್ಥಳದಲ್ಲಿ ರಾಮನಗರದ ನಗರಸಭೆಯ ಅಧ್ಯಕ್ಷರಾಗಿ 3 ಬಾರಿ ಅಧ್ಯಕ್ಷರಾಗಿ, ಹಾಲಿ ಅಧ್ಯಕ್ಷರಾಗಿರುವಂತಹ ತೂಕದ ಮನುಷ್ಯ, ಕೇವಲ ಬಾಡಿ ತೂಕ ಅಷ್ಟೇ ಅಲ್ಲ, ಮಾತಿನ ತೂಕ, ವ್ಯವಹಾರದ ತೂಕ, ಜಾಣ್ಮೆಯ ತೂಕ, ರಾಜಕೀಯ ತೂಕ ಎಲ್ಲವನ್ನೂ ಒಳಗೊಂಡಂತಹ ಶಶಿ ಎಂದೇ ಎಲ್ಲರಿಗೂ ಚಿರಪರಿಚಿತರಾದಂತಹ ಕೆ ಶೇಷಾದ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾವು ಇವತ್ತು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಹಿಂದೆ ರಾಮನಗರ ಹೇಗಿತ್ತು, ಈಗ ಹೇಗಿದೆ, ನಾಳೆ ಏನು ಮಾಡ್ತೀರಿ ನಿಮ್ಮ ಅಧ್ಯಕ್ಷ ಸ್ಥಾನ ಇರುವ ತನಕ ಅನ್ನುವಂತಹ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಅವ್ರ ಮುಂದೆ ಕೂತಿದ್ದೀವಿ. ಸರ್, ನಮಸ್ಕಾರ. ನಮಸ್ಕಾರ. ಸರ್, ರಾಮನಗರಕ್ಕೆ ಅದಕ್ಕೆ ಆದಂತ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ರಾಮದೇವ್ರ ಬೆಟ್ಟ ಇರೋದ್ರಿಂದನೂ ಪೌರಾಣಿಕ ಹಿನ್ನೆಲೆನೂ ಇದೆ. ಇದಕ್ಕೆ ನೀವು ಈಗ ರಾಮನಗರ ನಗರಸಭೆಗೆ ಅಧ್ಯಕ್ಷರಾಗಿದ್ದೀರಿ. ಅದು 3ನೇ ಬಾರಿಗೆ ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಕನಸುಗಳೇನು ಸರ್ ರಾಮನಗರಕ್ಕೆ ನಗರಸಭೆಗೆ ಸಂಬಂಧಪಟ್ಟ ಹಾಗೆ? ನಾನು ರಾಮನಗರ ನಗರಸಭೆಗೆ ಟೆಕ್ನಿಕಲ್ ಆಗಿ 3ನೇ ಬಾರಿ, ಆದರೆ 2 ಬಾರಿ ಅಧ್ಯಕ್ಷ. 1 ಬಾರಿ ಕೋರ್ಟ್ನ ಒಂದು ಆಜ್ಞೆಯಿಂದಾಗಿ ಒಂದು ಸ್ವಲ್ಪ ದಿನ ಇದ್ದೆ. ಹಾಗಾಗಿ 2 ಬಾರಿ ಇರಲಿ. ಅದೊಂದು ಕಡೆ. ರಾಮನಗರ ನಗರಸಭೆ ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ಪಟ್ಟಣ ಇದೆ. ಗುಡಿ ಕೈಗಾರಿಕೆಗಳನ್ನ ಹೊಂದಿರತಕ್ಕಂಥ ಪಟ್ಟಣ, ಆಮೇಲೆ ಸಮದಟ್ಟಾದ ಪ್ರದೇಶ ಅಲ್ಲದೇ ಇರೋ ಪಟ್ಟಣ. ಹಾಗಾಗಿ ನಮ್ಮಲ್ಲಿ ಸಮಸ್ಯೆಗಳು ಜಾಸ್ತಿ. ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಆಮೇಲೆ ಸುಮಾರು ಗುಡಿ ಕೈಗಾರಿಕೆಗಳು ಅಂದರೆ ಫಿಲೇಚರ್ಗಳು ಅಂತ ನಾವೇನು ಕರಿತೀವಿ, ಸುಮಾರು 1600-1700 ಫಿಲೇಚರ್ಗಳನ್ನ ಹೊಂದಿರತಕ್ಕಂಥ ಪಟ್ಟಣ ಇದೆ. ಆಮೇಲೆ ನಮ್ಮ ಆರ್ಥಿಕ ವಹಿವಾಟು ಎಲ್ಲ ಕೂಡ ರೇಷ್ಮೆ ಉದ್ಯಮದ ಮೇಲೇ ಅವಲಂಬಿತ ಆಗಿರ್ತಕ್ಕಂಥ. ಹಾಗಾಗಿ ರಾಮನಗರಕ್ಕೆ ಒಂದು ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳು ಇದ್ದಾವೆ. ನಾವು ರಾಮನಗರ ನಗರಸಭೆ ನಾನು ಆದ್ಮೇಲೆ ನಮ್ಮ ಎಲ್ಲ ಸರ್ವ ಸದಸ್ಯರ ಸಹಕಾರದೊಂದಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದನ್ನ ನಿವಾರಣೆ ಮಾಡೋದಕ್ಕೆ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಿದ್ದೇವೆ. ಸದಸ್ಯ ಅಧ್ಯಕ್ಷ ಬಹಳಷ್ಟು ಸುದೀರ್ಘವಾದ ಅಂತರ ಇದೆ ಇದಕ್ಕೆ. ಸದಸ್ಯ ಸ್ಥಾನ ಇದ್ದಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು? ಅಧ್ಯಕ್ಷರಾದ್ಮೇಲೆ ಇಡೀ ರಾಮನಗರ ಪಟ್ಟಣವನ್ನ ಒಂದು ಹಂತಕ್ಕೆ ತಗೊಂಡೋಗ್ಲೇಬೇಕು. ಸದಸ್ಯರಿದ್ದಾಗ ಕೇವಲ ನಿಮ್ಮ ವಾರ್ಡ್, ಬಟ್ ಅಧ್ಯಕ್ಷರಾದಾಗ 31 ವಾರ್ಡ್ಗಳನ್ನ ತಗೊಂಡೋಗ್ಬೇಕು. ಹೇಗಿದೆ ಸರ್ ಈ ಸಾಧನೆ? ಹೇಗಿದೆ ಈ ಅನುಭವ? ಹೇಗಿದೆ? ನಾನು ಮೊದಲನೇ ಬಾರಿ ಸದಸ್ಯ ಆದಾಗ ಪಕ್ಷೇತರ ಅಭ್ಯರ್ಥಿಯಾಗಿದ್ದೆ. ಆಗ ಬಹಳಷ್ಟು ಜನ ಹಿರಿಯರು, ನಾನು 1997ನೇ ಇಸ್ವಿನಲ್ಲಿ 1ನೇ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದಾಗ ಅಫ್ಸರ್ ಆಗೋದವರು, BM ಗೌಡರು, ಜಿಯಾವುಲ್ ಅವರು, AV ಭಾಸ್ಕರ್ ಅವರು, ಅಕುಲಾ ಶರೀಫ್ ಅವರು, ಬಹಳ ಜನ ಸೀನಿಯರ್ಸ್ ಇದ್ರು. ಆ ಸಂದರ್ಭದಲ್ಲಿ ನಾವು ಬರೀ ನಮ್ಮ ವಾರ್ಡ್ ಅಷ್ಟೇ ಅಲ್ಲ, ಇಡೀ ರಾಮನಗರದ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ, ಗಮನ ಸೆಳೆದು ಹೋರಾಟಗಳು ಮಾಡಿ, ತದನಂತರ ನಾವು 2001ರಲ್ಲಿ ಸದಸ್ಯರಾಗಿ ನಾನು ಅಧ್ಯಕ್ಷನಾಗೋಕ್ಕೆ ಮುಂಚೆ ಕೂಡ ನಮ್ಮ ನೇತೃತ್ವದಲ್ಲಿ 2001ರಲ್ಲಿ 23 ಸ್ಥಾನಗಳನ್ನು ಜನತಾದಳ ಗಳಿಸ್ತೀವಿ. ಆ ಸಂದರ್ಭದಲ್ಲಿ ಕೂಡ ನಾವು ಸಾಕಷ್ಟು ಪರಿಣಾಮಕಾರಿಯಾದಂಥ ಕೆಲಸಗಳನ್ನು ಮಾಡಿದ್ವಿ. ಅದಾದಮೇಲೆ 2007ರಲ್ಲಿ ನನ್ನ ನೇತೃತ್ವದಲ್ಲಿ 20
26 ಸ್ಥಾನ ಗೆಲ್ಸಿದ್ದೆ. ಆಗಲೂ ಕೂಡ ನಾನು ಅಧ್ಯಕ್ಷನಾಗಿ ಆಯ್ಕೆ ಆದೆ. ಅಧ್ಯಕ್ಷನಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಹಲವಾರು ಕೆಲಸಗಳನ್ನು ಕೈಗೆತ್ತಿಕೊಂಡ್ವಿ. UIDSSMP ಸ್ಕೀಮ್ ನಡಿನಲ್ಲಿ ಅವತ್ತು ಸ್ಟಾಮ್ ವಾಟರ್ ಡ್ರೈನ್ಸ್ ರಾಜಕಾಲುವೆಗಳನ್ನ ಒತ್ತು ಕೊಟ್ವಿ. ಆಮೇಲೆ ತದನಂತರ ಕುಡಿಯೋ ನೀರು ವ್ಯವಸ್ಥೆ ಮಾಡೋದಕ್ಕೆ ಹಂತ ಹಂತವಾಗಿ ನಾವು ಅದಕ್ಕೆ ಆದ್ಯತೆ ಮೇರೆಗೆ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಅದಾದಮೇಲೆ ನಾವು ಸಿವಿಕ್ ಸೆನ್ಸ್ ಕಲಿಸ್ಬೇಕಂತ ಹೇಳಿ 2002 ಸಂದರ್ಭದಲ್ಲಿ ಭಾಳ ಸ್ಟ್ರಿಕ್ಟಾಗಿ ಆಡಳಿತ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಕಾರ ಸಿಗಲಿಲ್ಲ. ಜನ ಏನೋ ಹೊಸದು ಎಲ್ಲ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅವತ್ತಿನ ನಮ್ಮ ರಾಜಕೀಯ ವೈರುಧ್ಯಗಳಿಂದ ಸ್ವಪಕ್ಷದವರು, ಬೇರೆ ಪಕ್ಷದವರು ಎಲ್ಲರೂ ಸೇರಿ ಅವತ್ತು ನಮಗೆ ರಾಜಕೀಯವಾಗಿ ವಿರೋಧ ಆಯಿತು. ಅದಾದಮೇಲೆ ನಾನು ನಗರಸಭೆ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈ ಸಾರಿ ರಾಮನಗರ ನಗರಸಭೆಗೆ ನಿಂತ್ಕೊಳ್ಳೇಬೇಕಂತೇಳಿ ಅದಾದಮೇಲೆ ನಾನು ರಾಮನಗರ ಚನ್ನಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೆ. ಆಗಲೂ ಕೂಡ ನಾವು ವಿವೇಕಾನಂದ ಟ್ರೈನಿಂಗ್ ಸೆಂಟ್ರು ಅಥವಾ ಈ ಅರ್ಕಾವತಿ ಹೊಳೆ ಕ್ಲೀನ್ ಮಾಡ್ತಕ್ಕಂಥ ಕೆಲಸಗಳು, ಬಡವರಿಗೆ ಮನೆ ಕಟ್ಸ್ಕೊಡ್ತಕ್ಕಂಥ ಕೆಲಸ ಅವೆಲ್ಲ ಮಾಡಿದ್ವಿ. ಅದಾದಮೇಲೆ MEA ಚೇರ್ಮನ್ ಆಗಿದೆ. ಅದಾದಮೇಲೆ ಈ ಸಾರಿ ನಗರಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಈ ಚುನಾವಣೆ ಬರೋಕ್ಕೆ ಮುಂಚೆ ಈ ಖಾತಾಗೋಸ್ಕರ ಒಂದು ಆಂದೋಲನ ಮಾಡಿ ರಾಮನಗರ ಬಂದ್ ಮಾಡಿಸಿದ್ವಿ. ಸರಿಯಾದ ಈ ಖಾತಾ ಸಕಾಲಕ್ಕೆ ಕೊಡ್ತಾ ಇಲ್ಲ, ಜನರು ಅಲ್ದಾಡ್ತಾ ಇದ್ದಾರೆ ಅಂತ. ಆಗ ಜನ ಎಲ್ಲರೂ ಕೂಡ ಸಾರ್ವಜನಿಕರು, ಅನೇಕ ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲರೂ ಬಂದು ಒತ್ತಾಯ ಹಾಕಿ ನೀವು ನಗರಸಭೆ ಕಂಟೆಸ್ಟ್ ಮಾಡಬೇಕಂತೇಳಿ ಒತ್ತಾಯ ತಂದ ಮೇಲೆ ನಾವು ನಗರಸಭೆಗೆ ಬಂದ ಮೇಲೆ ಸುಮಾರು 21 ಸ್ಥಾನ ಗಳಿಸಿದ್ವಿ ಕಾಂಗ್ರೆಸ್ನ ಅಧಿಕಾರ ಮಾಡಿ. ಅದಾದಮೇಲೆ ಅರ್ಧ ಮಹಿಳಾ ಮೀಸಲಾತಿ ಆಯಿತು, ಅಧ್ಯಕ್ಷರಿಗೆ 3 ಜನ ಅಧ್ಯಕ್ಷರಾದರು. ತದನಂತರ ಸಾಮಾನ್ಯ ಕ್ಯಾಟಗರಿ ಬಂದಾದಮೇಲೆ ಈ ಸಾರಿ ನನಗೆ ಅಧ್ಯಕ್ಷನಾಗಿ ಸ್ಪರ್ಧೆ ಮಾಡಲು ಅಧ್ಯಕ್ಷನಾಗೋದಕ್ಕೆ ಅವಕಾಶ ಸಿಕ್ತು. ಅಧ್ಯಕ್ಷ ಮತ್ತು ಸದಸ್ಯ ಎರಡರ ನಡುವಿನ ವ್ಯತ್ಯಾಸ, ನಿಮ್ಮ ಅಧಿಕಾರ ವ್ಯಾಪ್ತಿ ಅಲ್ಲ, ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ನಾವು ಹಲವಾರು ವಿಷಯಗಳ ಬಗ್ಗೆ ಗಮನ ಸೆಳೀಬೋದು. ಅದೇ ಅಧ್ಯಕ್ಷರಾಗಿ ನಾವು ಆ್ಯಕ್ಟ್ ಮಾಡ್ಬೋದು, ಇದೇ ವ್ಯತ್ಯಾಸ. ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ನಾವು ಏನೇ ನ್ಯೂನತೆಗಳಿರಲಿ ಅಥವಾ ಯಾವುದಾದ್ರೂ ಕೆಲಸ ಆಗಬೇಕು ಅಂದಾಗ ನಾವು ಕೌನ್ಸಿಲ್ ಬಾಡಿನಲ್ಲಿ ಅಥವಾ ಸಂಬಂಧಪಟ್ಟ ಅಧ್ಯಕ್ಷರಿಗೆ ಅವ್ರಿಗೆ ಗಮನ ಸೆಳೆದು ನಾವು ಒತ್ತಡ ಮಾಡ್ಬೋದು. ಆದರೆ ಅಧ್ಯಕ್ಷರಾದಂಗೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಪರಿಮಿತಿಯನ್ನು ಒಳಗೊಂಡಂತೆ ನಮ್ಮ ಆರ್ಥಿಕ ಮಿತಿಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ಕೌನ್ಸಿಲ್ಗೆ ಏನು ಪವರ್ ಇದೆಯೋ ಅಷ್ಟರಲ್ಲಿ ಯಾವ ಕೆಲಸ ಬೇಕಾದ್ರೂ ನಾವು ಕೌನ್ಸಿಲ್ನ ಒಂದು ಅನುಮೋದನೆ ಮೇರೆಗೆ ನಾವು ಕೈಗೊಳ್ಬೋದು. ಅದು ಒಂದು ಏನು ನೀವು ಯಾವ್ದನ್ನ ಕೆಲಸ ಮಾಡ್ಬೋದು ಬಿಡ್ಬೋದು ಅನ್ನೋದು ಒಂದು ಅಧಿಕಾರ ಅಧ್ಯಕ್ಷರಿಗಿರೋದ್ರಿಂದ ಅಧ್ಯಕ್ಷರಾಗಿ ಇದ್ದಂಥ ಸಂದರ್ಭದಲ್ಲಿ ಬೇಗ ಮಾಡ್ಬೋದು. ಅದು ಅಧ್ಯಕ್ಷರು ಮತ್ತು ಸದಸ್ಯರಿಗಿರ್ತಕ್ಕಂಥ ವ್ಯತ್ಯಾಸ. ಈ ಅಭಿವೃದ್ಧಿ ಅಂತ ಬಂದಾಗ ಇತ್ತೀಚೆಗೆ ತುಂಬಾ ಸಂಪೂರ್ಣವಾಗಿ ಬಹಳಷ್ಟು ಸಕ್ರಿಯರಾಗಿದ್ದೀರಿ ನೀವು. ಅದ್ರ ಜೊತೆಗೆ ಹಲವಾರು ಪೂಜೆಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಗೆ ಗುದ್ದಲಿ ಪೂಜೆ ಇರ್ಬೋದು, ಶಂಕುಸ್ಥಾಪನೆಗಳಿರ್ಬೋದು ಮಾಡ್ತಾ ಇದ್ದೀರಿ. ಅದೆಲ್ಲ ಒಂದ್ ಕಡೆ ನೆನೆಗುದಿಗೆ ಬಿದ್ದಿದೆ, ಅದು ಸಂಪೂರ್ಣ ಆಗ್ತಾ ಇಲ್ಲ ಅಂತ ಒಂದು ಕೂಗು ಕೇಳಿ ಬರ್ತಾ ಇದೆ ಸಾರ್ವಜನಿಕರಿಂದ. ಈಗ ನೋಡಿ, ನಾವು ಯಾವ್ಯಾವ್ದು ಗುದ್ದಲಿ ಪೂಜೆ ಮಾಡಿದೀವೋ ಅಥವಾ ನಾವು ಅಧ್ಯಕ್ಷರಾದ್ಮೇಲೆ ನಾವು 2 ಬಡ್ಜೆಟ್ ಮಾಡಿಸಿದ್ವಿ. ಕಳೆದ ಬಾರಿ ಬಡ್ಜೆಟ್ನಲ್ಲಿ ನಾವು ಏನೇನು ಘೋಷಣೆಗಳು ಮಾಡಿದ್ವೋ ಹೆಚ್ಚು ಕಮ್ಮಿ 85% 90% ನಾವು ಅನುಷ್ಠಾನ ತಂದ್ವಿ. ಈ ಬಾರಿ ಕೂಡ ನಾವೇನು ಘೋಷಣೆ ಮಾಡಿದೀವೋ ಅದನ್ನ ಹತ್ರ 90-95% ಅನುಷ್ಠಾನಕ್ಕೆ ತಂದೇ ತರ್ತೀವಿ. ಮತ್ತೆ ನಾವು ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥವು ಕೆಲಸ ಪ್ರಾರಂಭ ಆಗದೆ ಇರತಕ್ಕಂಥದ್ದು ಬಹಳ ವಿರಳ. ಈಗ ಮೊನ್ನೆ ಒಂದು ನಗರೋತ್ಥಾನದ ಅಡಿನಲ್ಲಿ ನಾವು ಗುದ್ದಲಿ ಪೂಜೆ ಮಾಡಿದ್ವಿ. ಈಗ PWD ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ಸರ್ಕಲ್ ತನಕ ಒಂದು ಕೆಲಸ ಕೈಗೆತ್ಕೊಂಡಿದ್ವಿ. ಇಲ್ಲಿ ನಮ್ಮ ಐಜೂರು ವಾಟರ್ ಟ್ಯಾಂಕ್ ಸರ್ಕಲ್ ಮಲ್ಲೇಶ್ವರ ದೇವಸ್ಥಾನದ ಬೀದಿ ಇದೊಂದು ಕೆಲಸ ಇಟ್ಕೊಂಡಿದ್ವಿ. ಆಮೇಲೆ ನಮ್ಮ MH ಕಾಲೇಜ್ ರೋಡ್ ಅದೊಂದು ಕೆಲಸ ಇಟ್ಕೊಂಡಿದ್ವಿ. ಇವೆಲ್ಲ ಕೂಡ ಟಾರ್ ಹಾಕ್ಬೇಕು. ಈ ಕೊಳ್ಳಿಯಿಂದ ಪ್ರಾರಂಭ ಆದಮೇಲೆ ಟಾರ್ನ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂಥೇಳಿ ಅವರು ಇದನ್ನ ಯಾವ ರೀತಿ ವರ್ಕೌಟ್ ಮಾಡೋದು ಅಂತ ಸ್ವಲ್ಪ ಕಾಂಟ್ರಾಕ್ಟರ್ಗಳು ಗೊಂದಲದಲ್ಲಿದ್ದಾರೆ.
ಈ ಕೊಲ್ಲಿ ಯುದ್ಧ ಅದು ಸ್ಟೆಬಿಲೈಸ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಆ ಕೆಲಸ ನಾವು ಅಂದ್ರೆ ಕೊಲ್ಲಿ ಯುದ್ಧ ಬಂದು ನಮ್ಮ ಒಂದು ಟೌನ್ ವ್ಯಾಪ್ತಿಯಲ್ಲಿ ಟಾರ್ ಹಾಕ್ಲಿಕ್ಕೂ ಸಮಸ್ಯೆ ಆಗಿದೆ ಇವತ್ತಿಗೆ. ಯಾಕೆಂದ್ರೆ ಕ್ರೂಡ್ ಆಯಿಲ್ ಏನು ಟಾರ್ಕ್ ಬಳಸ್ತಾರೆ ಅದು 4ರಷ್ಟು 5ರಷ್ಟು ರೇಟ್ ಜಾಸ್ತಿ ಆಗಿದೆ. ಈಗ ಹಂಗಾಗಿ ಈಗ ನಾವೇನು ಎಸ್ಟಿಮೇಟ್ ಕೊಟ್ಟಿದ್ದೀವಿ SR ರೇಟು ಅವ್ರಿಗೆ ತುಂಬ ನಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅವರು ಒಂದು ಪತ್ರ ಕೊಟ್ಟು ಈ ರೀತಿ ಆಗಿದೆ ಅಂತ ಲೆಟರ್ ಕೊಟ್ಟು ಅವರು ರಿಕ್ವೆಸ್ಟ್ ಮಾಡಿದರು ಸ್ಟೆಬಿಲೈಸ್ ಆಗೋ ಗಂಟ ನಮ್ಗೆ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಅದನ್ನು ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ. ಆದರೂ ಕೂಡ ಅದಾಗಿಯೂ ನಾವು ಆದಷ್ಟು ಬೇಗ ಆ ಕೆಲಸಗಳನ್ನ ಕೈಗೆತ್ತೀವಿ.